ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 9ನೇ ವಾರ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಹಂತಕ್ಕೆ ಬಂದಿದೆ. ಇವತ್ತು ವಾರದ ಕತೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಇರಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು 7 ಜನ ನಾಮಿನೇಟ್ ಆಗಿರುವಂತಹ ವಿಚಾರವು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ 7 ಜನರ ಈ ವಾರದ 9ನೇ ವಾರದ ಕಂಪ್ಲೀಟ್ ಫೈನಲ್ ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಂಗಳವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಆನ್ ಆಗಿವೆ ಅಂತಾನೆ ಹೇಳ್ಬೋದು. ಅವತ್ತಿಂದ ಹಿಡಿದು ನಿನ್ನೆ ಶುಕ್ರವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಕ್ಲೋಸ್ ಆಗಿವೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ 3 ರಿಂದ 4 ದಿನದ ಅವಧಿಯ ಒಂದು ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ವೋಟಿಂಗ್ ರಿಸಲ್ಟ್ ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನದಿಂದ ಹಿಡಿದು ಕೊನೆಯ ಸ್ಥಾನ ತನಕ ಟಾಪ್ ಇಂದ ಹಿಡಿದು ಡೇಂಜರ್ ಝೋನ್ ತನಕ ಯಾರ್ಯಾರಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ವಿತ್ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ಕೂಡ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 7 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು ಅಥವಾ ಇವರು ಯಾವಾಗೆಲ್ಲ ನಾಮಿನೇಟ್ ಆಗಿರ್ತಾರೋ ಅವಾಗೆಲ್ಲ ಇವರೇ ಟಾಪ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರೇ ನಮ್ಮ ಬೇರೆ ಯಾರು ಇಲ್ಲ, ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಅಂದ್ರೆ ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ನಂಬರ್ 1 ಪೊಸಿಷನ್ ಅಲ್ಲಿ ಉಳಿದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 53.4 ಅಂತಾನೆ ಹೇಳ್ಬೋದು. ಅಂದ್ರೆ 53.4% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಆನ್ ಟಾಪ್ ಅಲ್ಲಿ ಇದ್ದಾರೆ, ಅಂದ್ರೆ ಟಾಪ್ 1 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, 100 ಜನರನ್ನ ಕೇಳಿದ್ರೆ ಅಲ್ಲಿ 53 ಜನರು ನಾವು ಗಿಲ್ಲಿಗೆ ವೋಟ್ ಹಾಕ್ತೀವಿ ಅನ್ನೋ ಮಸ್ಟಿಗೆ ಈಗ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ನಂಬರ್ 2 ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಈ 9ನೇ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ 15.8% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಕಾವ್ಯ ಶೈವ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬೋದು. ರಘು ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 12.1% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಈ 9ನೇ ವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಟಾಪ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಾನು ಅವತ್ತಿನ ಬೆಳಗಿನ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಂಡೇ ಬರ್ತಾ ಇದ್ದೇನೆ. ಎಲ್ಲದರಲ್ಲೂ ಕೂಡ ಈ 3 ಕೂಡ ಟಾಪ್ 3 ಅಲ್ಲಿ ಇದ್ದಾರೆ. ಮೊದಲು ಗಿಲ್ಲಿ, 2 ಕಾವ್ಯ, 3 ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬೋದು. ಇವರೇ 3 ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 8.8% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು ಬಾಟಮ್ 3 ವಿಚಾರಕ್ಕೆ ಬರೋಣ. 5 ಮತ್ತು 6 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಮೊದಲನೇದಾಗಿ 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು. ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ಬರೋಬ್ಬರಿ 4.7% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 6ನೇ ಸ್ಥಾನದ ವಿಚಾರಕ್ಕೆ ಬರೋಣ. 6ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಧ್ರುವಂತ್ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರ ಒಂದು ಟ್ರ್ಯಾಕ್ ಕಂಪ್ಲೀಟ್ ಆಗಿ ಹೋದ ವಾರದಿಂದಲೇ ಈ ವಾರ ಆಗಿರ್ಬೋದು ಕಂಪ್ಲೀಟ್ ಆಗಿ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ತಿರ್ಕೊಂಡು ಹೋಗ್ತಾನೆ ಇದೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಸಖತ್ತಾಗಿ ಇಂಪ್ರೆಸಿವ್ ಆಗ್ತಾ ಇರುವಂತಹ ಸ್ಪರ್ಧೆ ಈಗ ರೀಸೆಂಟ್ ಟೈಮಲ್ಲಿ ಅದು ಧ್ರುವಂತ್ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಎಲ್ಲ ರೀತಿಯಾಗಿ ಗಿಲ್ಲಿ ಬೇಡ ಬೇಡ ಅಂತಿದ್ದವನು ಗಿಲ್ಲಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದು ಫೇಕ್ ಆಗಿ ಅಲ್ಲ, ಒಂದು ಹಾನೆಸ್ಟ್ಲಿ ಸಪೋರ್ಟ್ ಮಾಡ್ತಾ ಇರ್ಬೋದು. ಎಲ್ಲರೂ ಕೂಡ ಬೇರೆಯವರಿಗೂ ಕೂಡ ಇಷ್ಟ ಆಗ್ತಾ ಇದೆ. ನ್ಯೂಟ್ರಲ್ ಆಡಿಯನ್ಸ್ ಈಗ ಧ್ರುವಂತ್ ಕಡೆಗೆ ಒಂದು ಸ್ವಲ್ಪ ಮಟ್ಟಿಗೆ ವಾಲ್ತಾ ಇದ್ದಾನೆ ಅಂತ ಹೇಳ್ಬೋದು. ಅಷ್ಟು ಮಟ್ಟಿಗೆ ಇದ್ರು ಹಳೆಯ ಒಂದು ನೆಗೆಟಿವ್ ಇದ್ದ ಕಾರಣ ಸ್ವಲ್ಪ ಮಟ್ಟಿಗೆ ವೋಟ್ಗಳು ಕಡಿಮೆ ಬಂದಿವೆ. ಆದರೂ ಕೂಡ 3.1% ವೋಟ್ಗಳನ್ನು ನಮ್ಮ
ಧ್ರುವಂತ್ ಅವರು 6ನೇ ಸ್ಥಾನದಲ್ಲಿರುವಂಥ ಧ್ರುವಂತ್ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಅದು ಬೇರೆ ಯಾರು ಅಲ್ಲ, ಜಾನ್ವಿ ಅಂತಾನೆ ಹೇಳ್ಬೋದು. ಜಾನ್ವಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಇವರು ಕೂಡ ಡೇಂಜರ್ ಝೋನಲ್ಲಿ ಇರುವಂಥ ಸ್ಪರ್ಧೆ ಅಂತ ಹೇಳ್ಬೋದು. ಇವರಿಗೆ ಬರೋಬ್ಬರಿ 2.1% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಜಾನ್ವಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಜಾನ್ವಿ, ಧ್ರುವಂತ್ ಮಾಳುವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಬಾಟಮ್ 3ಯಲ್ಲಿರುವಂಥ ಸ್ಪರ್ಧಿಗಳು. ಗಿಲ್ಲಿ, ಕಾವ್ಯ, ರಘು ಅವರು ಟಾಪ್ 3ಯಲ್ಲಿದ್ದರೆ ಅಶ್ವಿನಿ ಗೌಡ ಅವರು ಸೇಫ್ ಝೋನಲ್ಲಿರುವಂಥ ಸ್ಪರ್ಧೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ 7 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಈ ವಾರ ಎಲ್ಲರೂ ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿರುವಂಥ ಕಾರಣ ಒಂದು ಬಿಗ್ ವಿಕೆಟ್ ಇವತ್ತಿನ ದಿನದಲ್ಲಿ ಔಟ್ ಆಗುವಂಥ ಸಾಧ್ಯತೆ ಇದೆ. ಅದು ಜಾನ್ವಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಮಾಳು ಅವರಾಗಿರ್ಬೋದು. ಈ 3 ಪೈಕಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಈ ವಾರ ಕಡಾಖಂಡಿತವಾಗಲು ಔಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೋಡೋಣ, ವೇಟ್ ಮಾಡಿ ಅದರ ಬಗ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.